ಎಲ್ಲಾರ ಮನೆ ಹತ್ರ ಹೋಗ್ತಾಳೆ. ಇಂಥರ ಮನೆ ಹತ್ರ ಚೆನ್ನಾಗಿದ್ದಾಳೆ, ಇಂಥರ ಮನೆ ಹತ್ರ ಜಗಳ ಆಡವಳೆ ಅನ್ನಂಗೇನಿಲ್ಲ. ಎಲ್ಲಾರ ಮನೆ ಹತ್ರನೂ ಚೆನ್ನಾಗಿದ್ದಾಳೆ. ಅಯ್ಯೋ ಇಂಥರ್ನ ಮಾತಾಡ್ಸಲ್ಲಪ್ಪ ಊರಾಗೆ ಅಂಬೋದೇನಿಲ್ಲ, ಎಲ್ಲಾರನ್ನೂ ಮಾತಾಡಿಸ್ತಾಳೆ. ಯಪ್ಪ ಯಪ್ಪ ಯಪ್ಪ, ಏನೆಲ್ಲಾರ ಮಂತಕ್ಕೂ ಅಯ್ಯೋ ಒಳ್ಳೆವಳಪ್ಪ ಪ್ರೇಮ ಅಂತ ಬಾಯಿ ತುಂಬ ಬಂಗಾಳೆ ಆಡ್ತಾಳೆ. ಥೂ, ಇವಳನ್ನ ಏನೇ ಅಂದ್ರು ನಂಬಾರ್ದು ಇವಳನ್ನ. ಜನಗಳಿಗಂತೂ ಬಾಯಾಗ ತುಪ್ಪ ಸೋರ್ಸೋಕ್ಕೆ ಪ್ರೇಮ ಒಳ್ಳೆವಳು, ಪ್ರೇಮ ಒಳ್ಳೆವಳು ಅಂತ ಮಾತಾಡ್ತಾರೆ ಜನ. ಆದ್ರೆ ಅವ್ರ ಬುದ್ಧಿ ಏನು ಅಂತ ಜನಕ್ಕೆ ಗೊತ್ತಾದ್ರೆ ಗೊತ್ತಾಗಂಗಿದ್ದಿದ್ರೆ ಹಿಂಗೆ ಯಾರು ಬಿಡ್ಕ ಅಂತಿರ್ಲಿಲ್ಲ. ಎಲ್ಲಾರು ಮಂತಕ್ಕೋ ರಾಮ 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 ರಾಮ, ಪ್ರೇಮ ಬಾ, ಪ್ರೇಮ ಬಾರಮ್ಮ ಬಾರಮ್ಮ ಅಂತ ಕರೀತಾರೆ. ಯಾರನ್ನ ತಗ ಅಜ್ಜಿ ಕೇಂಚಾಜ್ಜಿ ಬಾರಮ್ಮ ಪ್ರೇಮಮ್ಮ, ಬಾರಮ್ಮ ಪ್ರೇಮಮ್ಮ ಅಂತ ಕರಿತೈತಿ. ಮೊದ್ಲು ನನ್ನ ಕರಿಯರು ಊರಾಗೆಲ್ಲಾನ ಋತಮ್ಮ ಬಾ ಅಂತ. ಇವಾಗ ಇವಳನ್ನ ಅಯ್ಯೋ 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 ನೋಡ್ಬೇಕು ಹಂಗೇನೆ ಏನು. ಅಯ್ಯೋ ಸತಿ ಅಜ್ಜಿನೂ ಹಂಗೆ ಬಾರಮ್ಮ ಪ್ರೇಮ, ಬಾರಮ್ಮ ಪ್ರೇಮ. ರತ್ನ ಆಂಟಿ ಎಲ್ಲರೂ ಹಂಗೆ ಅಮ್ಮ. ಹಂಗೆ ಜನಗಳಂತೂ ಪ್ರೇಮ ಪ್ರೇಮ ಅಂತ ಕರೀತಾರೆ. ಅತ್ತೆ ಹೋದ್ರೂ ಸೊಸೆ ಉಟ್ಕೊಂಡ್ಲು ಅಮ್ಮನ. ಮತ್ತೆ ಎಲ್ಲರೂ ಹಂಗೇನೆ ಪ್ರೇಮ ಪ್ರೀತಿ, ಪ್ರೇಮ ಪ್ರೀತಿ. ಅಯ್ಯೋ 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 ಬೋಲೋ ಜನ ಅಂತೂ ನೋಡ್ಬೇಕು ಹಂಗೆ ಅವಳನ್ನ ಹಂಗೆ ಪ್ರೀತಿನ ಬಾರಮ್ಮ ಪ್ರೀತಿ, ಬಾರಮ್ಮ ಪ್ರೀತಿ ಅಂತಾರೆ. ನನಗೆ ಇವ್ರ ಜನಗಳಿಗೆ ಯಾಕೆ ಬುದ್ಧಿ ಇಲ್ಲ ಅಂತೀನಿ. ಅವ್ರು ಮಾಡೋ ಅಂಥದ್ದು ಯಾರಿಗೂ ಗೊತ್ತಾಗಲ್ಲ. ಈಗಲೇ ನಮ್ಮ ಹುಡುಗಿ, ನಮ್ಮ ದೊಡ್ಡ ಹುಡುಗಿ ಮದುವೆ ಆಗಿ ಹೋಗೋದು ಕಾರಣನೇ ಅವಳು. ನಮ್ಮ ಹುಡುಗಿ ನಮ್ಮ ಸಣ್ಣಳ ಮದುವೆ ಕ್ಯಾನ್ಸಲ್ ಆಗೋದಕ್ಕೆ ಕಾರಣನೇ ಇವಳು. ಎಲ್ಲದಕ್ಕೂ ಇವಳೇ ಕಣೆ ಕಾರಣ. ನಾವಾದರೆ ಅನ್ಬಾರ್ದು ಅಂತ ಸುಮ್ಮನಿದೀವಿ ಅಷ್ಟೇ. ಅವ್ಳು ಮಾತಾಡ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾಳೆ. ಅಯ್ಯೋ ಹೇಳಮ್ಮ, ಯಾರನ್ನ ಒಂದು ಸ್ವಲ್ಪ ಅತ್ತೆ ಸೊಸೆ ಗುದ್ದಾಡಕ್ಕಿಲ್ಲ, ನ್ಯಾಯ ಹೇಳಕ್ಕೆ ಹಿಂಗೆ ಬಂದ್ಬಿಡ್ತಾರೆ ಅತ್ತೆ ಸೊಸೆ ಇಬ್ರು. ನಾವೆಲ್ಲ ತಗೋ ಚೆನ್ನಾಗಿದ್ದೀವಿ, ನಾವು ಅತ್ತೆ ಸೊಸೆ ಎಲ್ಲ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಬಕ್ ಬರ್ತಾರೆ ಕಣೆ. ಋತಮ್ಮ ನೀನೇನೋ ನಿನ್ನಂಥ ಬುದ್ಧಿ ಇಲ್ಲ ಕಣೆ. ನನಗಂತ ಅವಳು ನೋಡ್ಬಿಟ್ರೆ ನಿಜವಾಗ್ಲೂ ಆಗ್ತಾ ಇಲ್ಲ ಕಣೆ. ನನಗೆ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ. ಅವಳು ಬೇರೆ ನಮ್ಮ ಮಾನು ಬೇರೆ ಮದುವೆ ಆಗಿರೋದಕ್ಕೂ ಅದಕ್ಕೂ ನನಗೆ ನೋಡೋಕ್ಕಾಗ್ತಾ ಇಲ್ಲ. ಏನು ಹೇಳೋಣಪ್ಪ ಅನ್ನಿಸ್ತೈತೆ ಬಿಡು ಇವಳೆ ನನಗೆ ಕ್ರಿಯಮ್ಮ. ಜನಗಳಿಗೆ ಬುದ್ಧಿ ಇಲ್ಲ ತಗ. ಅವಳನ್ನೇ ನನಗೆ ಯಾವಾಗ್ಲೂ ಬಿಟ್ಕೊಂಡಿರ್ತಾರೆ. ಏನು ಎಲ್ಲಾರನ್ನಂತಾಗು ಬಾ ಬಾ ಅಂತ ಕರಿತಿರ್ತಾರೆ. ಅಂದರೆ ಸುಳ್ಳು ಹೇಳಿದ್ರೆ ನಂಬೋದು ಬೇಗ ಇವಾಗ ಜನ, ನಿಜ ಹೇಳಿದ್ರೆ ಯಾರೂ ನಂಬಲ್ಲ. ಯಾಕೋ ಬಂದಿದ್ಲ ಅವಳು ಪ್ರೇಮ? ಏನಿಲ್ಲ ಕಣಮ್ಮ, ಸುಮ್ಮನೆ ಬತ್ತಾಳೆ, ಹಿಂಗೆ ಮಾತಾಡಿಸ್ಕೊಂಡು ಹೋಗ್ತಾಳೆ. ಪಾಪ ಯಾತನಾಗಲಿ, ಯಾತನ ಕೇಳಿದ್ದು ನಾನು ಎದ್ದಾಗ ಈಗಮ್ಮ ಸಾರಿಗೆ ಆತಿರ್ಲಿಲ್ಲ ಕಣಮ್ಮ ಅಂತಂದೆ, ಕಾಯಿಲ್ಲ ಏನಿಲ್ಲ ಅಂತಂದೆ. ಅದಕ್ಕೆ ಒಂದು 5-6 ಕಾಯಿ ತಾಮನ್ ಕೊಟ್ಟಿದ್ಲು. ಸಾರಿ ಕಾಯಿ ಇರಲಿಲ್ಲ, ನಾವು ಊಟ ಕೆಲಸಕ್ಕೆ ಹೋಗ್ತೀವಿ, ಸಾರು ಮಾಡೋಕೆ ಕಾಯಿ ಇರಲಿಲ್ಲ, ಯಾತಿಲ್ಲ ಕಣಮ್ಮ ಅಂದೆ. ಮೊಳಕೆ ಹುಳಿಕಾಳು ನೆನಕಿದ್ರಂತೆ, ಒಂದಿಷ್ಟು ಮೊಳಕೆ ಹುಳಿಕಾಳು, ಒಂದು 5 ಕಾಯಿ ಪಾಪ ತಂದು ಕೊಟ್ಲು. ಪ್ರೇಮ ಒಳ್ಳೆಯ ಕಣಮ್ಮ, ಒಳ್ಳೆಯಳಂತ. ನಿಮಗೆ ಇನ್ನೂ ಅವಳು ಬುದ್ಧಿ ಏನು ಅಂತ ಗೊತ್ತಿಲ್ಲ ಕಣಕ್ಕ. ಗೊತ್ತಿಲ್ದಲೆ ಸುಮ್ಮನೆ ಇಸ್ಕೊಂತೀರ ಅಂದಿದ್ದೆ. ಆ ಥರ ನಿಮಗೆ 2 ಕಾಯಿ ಕಸರೆ ಕೊಟ್ಟಿರ್ತೇನೆ ಇಟ್ಟಾಗ್ಲಾಗ್ಬಿಡುತ್ತೆ. ಒಳ್ಳೆಯಳು ಪ್ರೇಮ ಅಂತ ನಂಬಿಡ್ತೀರ. ಆದರೆ ಅವಳ ಬುದ್ಧಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಹಂಗೇನಿಲ್ಲಮ್ಮ, ನಾನು ನೋಡಿದ ಮಟ್ಟಿಗೆ ಪಾಪ ಅಂತಾಳೇನಲ್ಲ. ನಾವು ನೋಡಿದೀವಿ ಅಂದರೆ ಹಂಗೆಲ್ಲ ಏನಿದು ಮಾಡ್ದಾಳಲ್ಲ ಮೈಲಿ ಅಲ್ಲ ಇದ್ದಾಳೆ ಸರಿಯಾಗಂಬನ್. ಅವ್ರಿಗೆ ಸಿಟ್ಟು ಪಾಪ ಪ್ರೇಮ ಅಂತದಲ್ಲ ಕಣಮ್ಮ. ನಿಜವಾಗ್ಲು ಸುಮ್ಮನೆ ಯಾಕೊಬ್ರು ಅನ್ಬೇಕು. ನನಗೆ ಪಾಪ ಕೆಲ್ಸಕ್ಕೆ ಹೋಗೋದಕ್ಕೆ ಸಾರಿ ಕಾಯಿ ಇರಲಿಲ್ಲ, ಅದಕ್ಕೇನೆ 1-2 ತಂದ್ಕೊಡಮ್ಮ ಅಂತ ಹೇಳಿದ್ದೆ. ನಮ್ಮಂತಕ್ಕೆ ಹೋಗೋಕ್ಕೆ ಇವಾಗ ಒಟ್ಟು ನಮ್ಗೆ ಆಗಲ್ಲ, ಇನ್ನು ಕಡ್ದಿರ್ಲಿಲ್ಲ, ಉಪ್ಪುಟ ಇರಲಿಲ್ಲ. ಒಂದೊಂದ್ಸತಿ ಹಂಗೇನೆ ನಮ್ಮ ಗಿಡ ಇದ್ರೂ ಒಂದೊಂದ್ಸತಿ ಕಾಯಿ ಇಲ್ಲಂಗೆ ಆಗ್ತವೆ. ಇಲ್ಲ ಕಣಮ್ಮ ಅಂತ ಹೇಳಿದ್ದೆ. ಅದಕ್ಕೆ ಪಾಪ ಒಂದು 5 ಕಾಯಿ ಮೊಳಕೆ ಕಾಳು, 1-2 ಆಲೂಗೆಡ್ಡೆ, ಬದನೆಕಾಯಿ, ಹಸ್ರುಗಾಯಿ ಎಲ್ಲ ತಾಂಬಂದು ಕೊಟ್ಟಿತ್ತು ಪಾಪ. ಸೊಪ್ಪು ಬೆಳೆಯುತ್ತಂತೆ. ಯಾವಾಗನ ಹಿಂಗೆ ಹೊಲ್ತಕ್ಕೆ ಹೋದಾಗ ಸೊಪ್ಪು ಅದು ಕಿತ್ಕೊಂಬಂದು ಕೊಡುತ್ತಾರೆ ಪಾಪ. ಲಸ್ಮಕಾಯಿನೂ ಕೊಡುತ್ತೆ ಪಾಪ. ಒಳ್ಳೆಯವ್ರನ್ನ ಅನ್ಬೇಕು ಇವಾಗಿನ ಕಾಲದಾಗೆ, ಕೆಟ್ಟವ್ರು ಅನ್ಬೇಕು. ತಂಬಕ್ಕೆ ಹೋದ್ಲಪ್ಪ ಇವಳು ತಮ್ಮ. ಸುಮ್ಮನಿರ್ಬೇಕಪ್ಪ, ಮಾತಾಡಬಾರ್ದು, ಮಾತಾಡೋದ್ರಿಂದ ಏನು ಉಪಯೋಗ ಇಲ್ಲ. ಮನೆ ಆಯ್ತೇನಮ್ಮ ನೀನು? ಇನ್ನೊಂದು ಸ್ವಲ್ಪ ಪ್ರೇಮಕ್ಕ ಅಂದರೆ ನೆಲಕ್ಕೆಲ್ಲ ಕಲ್ಲು ಹಾಕ್ತಾ ಇದ್ದಾರೆ. ಇನ್ನು ಪೇಂಟು ಅದೆಲ್ಲ ಐತೆ, ಕಬೋರ್ಡ್ಸ್ ಎಲ್ಲ ಮಾಡಿಸ್ಬೇಕಾಯ್ತು. ಸದ್ಯಕ್ಕೆ ದುಡ್ಡಿಲ್ಲ, ನೋಡೋದು. ನಮ್ಮತ್ತೆ ಬೇಡ ಬೇಡಮ್ಮ ಅಂತೈತೆ. ನಾನು ಇನ್ನು ಅದೇ ಕೈಯಾಗೆ ಮಾಡಿಸಿದ್ರೆ ವಾಸೆ ಸ್ವಲ್ಪ ಬಟ್ಟೆ ಗಿಟ್ಟೆ ಇಕ್ಕಮ್ಮಕ್ಕೆಲ್ಲ ಕಬೋರ್ಡ ಬಟ್ಟೆ ಇಕ್ಕಮ್ಮಕ್ಕೆ ಸ್ವಲ್ಪ ಮಾಡ್ಸೋಣ, ಏನು ಅಡುಗೆ ಮನೆಗೆಲ್ಲ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋದಕ್ಕ ಹೆಂಗಾಗತ್ತ ಹಂಗೆ. ಅದೇ ದುಡ್ಡು ಗಿಡ್ಡೆ ಎಲ್ಲ ಅಡ್ಜಸ್ಟ್ ಆಗ್ಬೇಕಲ್ಲ. ಮನೆ ಕಟ್ಟೋದಂದ್ರೆ ಸುಮ್ಮನೆ ಅಲ್ವೇನಕ್ಕ? ಸುಮ್ಮನೆ ಅಲ್ಲ ಕಣಮ್ಮ, ಭಾಳ ಕಷ್ಟ. ಅಂದರೆ ಸಾಲ ಮಾಡ್ಕೋಬಾರ್ದು, ಸಾಲ ಮಾಡ್ಕೊಂಡು ಹೊಸ ಮನೆಗೆ ಹೋಗ್ಬಾರ್ದು. ಅಂದರೆ ನಮ್ಗೆ ಎಷ್ಟು ಆಗುತ್ತೋ ಅಷ್ಟ್ರಾಗೆ ಇರಬೇಕು. ಅದಕ್ಕೆ ಈಗ ಬೇರೆನೇ ನಾವು ಒಂದು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀವ. ಅದಕ್ಕೆ ನಾನು ಬೇಡ, ನಮ್ಮ ಅತ್ತೆ ಬೇಡ ಕಣಮ್ಮ ಸಾಲ ಮಾಡಿ ನಾಳೆ ನಾಳೆ ಭಾಳ ಅನುಭವಿಸಿದ್ದೀನಿ ಅಂತ ಹೇಳ್ತೈತಿ. ಅದಕ್ಕೆ ನಾವು ಏನು ಬೇಡ ಆದ್ರೆ ಸವಾಸಕ್ಕೆ ಹೋಗೋದೇ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದೀವಿ. ಈ ವಿನುಗೆ ಯಾಕೆ ಬುದ್ಧಿ ಇಲ್ಲ? ವಿನು, ನೀವಿಬ್ರು ಅತ್ತೆ ಸೊಸೆಯರು ಹೆಂಗೋ ಚೆನ್ನಾಗಿದ್ದೀರಾ ರೀ ತಾತೇನು ನೀವು? ಇವ್ರ ಮಾತು ಕೇಳಿ ಹಾಳಾಗೋಗ್ತೀರಾ. ಇಂಥವ್ರನ್ನೆಲ್ಲ ಮಾತಾಡಿಸ್ಬೇಡ್ರಿ. ಇವಳೆ ನಾನು ಯಾರಪ್ಪ ಅನ್ಕಂಡೆ. ಏನಕ್ಕೆ? ನಾನು ಯಾರನ್ನಾದ್ರೂ ಮಾತಾಡ್ಸಿದ್ರೆ ಸಾಕು ಹಿಂಗೆ ನೋಡ್ತಿರ್ತೀಯಾ? ಯಾಕೆ ಏನಾಯ್ತು? ಏನು ನೋಡಬಾರ್ದ?
ನಾವು ಮಾತಾಡಿಸ್ಬಾರ್ದ ನಾವು ಯಾರನ್ನೂ? ನಿಂದೊಳ್ಳೆ ಕತೆ ಆಯ್ತಮ್ಮ. ಏನಕ್ಕೆ ನನ್ನ ಹಿಂಗೆ ನೀನು ಮಾತಾಡ್ತೀಯ ನೀನು? ಆ ಅಕ್ಕ ಏನು ಹೇಳ್ತಿರುತ್ತೋ ಏನು ಹೇಳಲಿಲ್ಲ. ಮನೆ ಕಟ್ಟಿಸ್ತಾ ಇದ್ದೀರಾ ಆಯ್ತಾ, ಏನು ಕಬಡ್ಡಿ ಎಲ್ಲ ಮಾಡ್ತಾ ಇದ್ದೀರಾ, ಎಲ್ಲ ಏನೇನು ಕೆಲಸ ಎಷ್ಟು ದಿವಸಕ್ಕಾಗುತ್ತೆ ಅಂತ ಮನೆ ಬಗ್ಗೆ ವಿಚಾರಿಸ್ತಿತ್ತು. ಏನು ಬೇರೆದೆಲ್ಲ ಏನು ಹೇಳ್ತಾ ಇರಲಿಲ್ಲ. ಸುಮ್ಮನೆ ಅಕ್ಕನ ಬಗ್ಗೆ ಅಪಾರ್ಥ ಮಾಡ್ಕೋಬಾರ್ದು ನೀರು. ಹಿಂಗೆ ಹೇಳ್ಕೊಡ್ತಾಳ. ಆಮೇಲೆ ಮತ್ತೆ ಇಲ್ಲ ಮಾಡಿಸು, ಸಾಲ ಆದರೂ ಪರವಾಗಿಲ್ಲ ಅಂತ ಸಾಲ ಮಾಡಿಸ್ತಾಳೆ. ಅತ್ತೆ ಸಸಿ ಜಗಳ ತಂದಿಕ್ತಾಳೆ. ಆಮೇಲೆ ನಿಮ್ಮಿಬ್ರು ದೂರ ಮಾಡ್ತಾಳೆ. ಎಲ್ಲ ಮಾಡ್ತಾಳೆ ಇವಳು. ನನಗೆ ಗೊತ್ತೈತೆ ಇವಳು ಬುದ್ಧಿ ಎಂಥದ್ದು ಅಂತ. ನನ್ನ ಮಗಳು ದೊಡ್ಡ ಮಗಳು ಮದುವೆ ಆಗೋದಕ್ಕೆ ಕಾರಣನೂ ಇವಳೇ. ನನ್ನ ಮಗಳು ಸಣ್ಣ ಮಗಳು ಮದುವೆ ಕ್ಯಾನ್ಸಲ್ ಆಗೋದಕ್ಕೂ ಇವಳೇ ಕಾರಣ. ನೋಡಿ ಇವಳು ಮಾತಾಡೋದ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ನೀನು. ನಮ್ಮ ಮನೆ ಹತ್ರ ಬೈಕೊಂಡು ಹೋಗ್ತಾಳೆ. ಬೆಳಗ್ಗೆ ಏನೋ ಬಾಯ್ ಮಾಡಿದ್ದೀನಿ. ನನ್ನ ಮತ್ತೆ ಹತ್ರ ಹೇಳಿಲ್ಲ ಅಷ್ಟೇ. ನಮ್ಮ ಅತ್ತೆ ಏನೋ ಹತ್ರ ಹೇಳಿದ್ರೆ ಇವಳಿಗೇನೋ ಇತ್ತು ಗ್ರಾಚಾರ. ನೋಡಿ ನನ್ನೊಳ್ಳೆ ವಿನು ಹೆಂಗ್ ಮಾತಾಡ್ತಾಳೆ ಇವಳು. ಅಲ್ಲ ನಾನು ಏನು ಇವಳು ಸುದ್ದಿಗೆ ಹೋಗಿಲ್ಲ, ನಾನು ಇವಳನ್ನೇನೇನು ಹೊಂದಿಲ್ಲ ಏನಿಲ್ಲ. ಸುಮ್ಮನೆ ಯಪ್ಪ ನನಗಂತೂ ಬೋಲು ತಲೆನೋವು ಆಗ್ಬಿಟ್ಟೈತಮ್ಮ ತಾಯಿ ಇವಳಿಂದನ. ಅಲ್ಲ ಇಲ್ಲಿ ಬಂದು ಸೇರ್ಕೊಂಡು ಎಷ್ಟು ಇದನ್ನ ಮಾಡ್ತಾಳೆ ನೋಡು. ಸೇರ್ಕೊಂಡು ಅಂತ ಹೇಳ್ತಿರಲ್ಲ, ತೆಗಿ ನನಗೆ ಹೊಡಿತಾ ಇದೀಯಾ? ನನಗೆ ಹೊಡಿಬೇಡ ನೋಡು, ನೀನು ಹೇಳಿರ್ತೀನಿ. ಯಾಕೆ ಹೊಡಿಯೋದು ನೀನು? ಯಾಕೆ ಹೊಡಿಯೋದು ಅಂತ? ಏನೇನು ನೀನೇನು ನನಗೇನೇನು ನೋಡ್ಕೊಂಬಲ್ಲ. ನಮ್ಮ ಅಪ್ಪ ಇರ ಮನೆ ಐತೆ, ನಾನು ಇದ್ದೀನಿ. ಏನು ನಿಮ್ಮ ಮನೆಗೇನು ಬಂದಿಲ್ವಲ್ಲ? ಏನು ಬೆಳಗ್ಗೆ ಸಾಯಂಕಾಲ ಊಟಕ್ಕೆ ಇಕ್ರಿ ಅಂತ ನಿಮ್ಮ ಮನೆಗೆ ಬಂದಿದ್ದೀವ? ಹಂಗೆ ಮಾಡಬಾರ್ದು ಪಾಪ. ಅವ್ರದ್ದು ಹೆಣ್ಮಕ್ಳೇ, ಅವರು ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ. ನೀನು ಸುಮ್ಮನೆ ನಿಂತ್ಕ ನೋಡು. ನಿನಗೇನೋ ಗ್ರಾಚಾರ. ನೀನು ಇಲ್ಲಿಂದ ಗಂಟು ಮುಟ್ಟೆ ಕಟ್ಕೊಂಡು ಓಡೋಗ್ಬೇಕಾಗುತ್ತೆ. ನೀನು ಇಲ್ಲದೆಲ್ಲ ಇಲ್ಲಿ ಹೇಳ್ಕೊಟ್ಟು ಕರ್ಕೊಂಬಂದ್ಬಿಟ್ರೆ ಹೇಳ್ಕೊಡೋದು ನೋಡಿ ಇವಳು. ಋತಮ್ಮ ಹಂಗೆ ಮಾತಾಡಬಾರ್ದು ಕಣಮ್ಮ. ಕಾಣ್ದಲ್ಲೇ ಮಾಡ್ದಲೇನೆ ಸುಮ್ಮನೆ ಯಾಕಂತೀಯ ಪಾಪ. ಅವಳೇನೇನು ಏನು ಅಂಥದ್ದೆಲ್ಲ ಯಾರಿಗೂ ಹೇಳ್ಕೊಡಲ್ಲ. ಸುಮ್ಮನೆ ಹಂಗೆ ಅನ್ಬಾರ್ದು. ನನಗೆ ನಾವು ಅಕ್ಕ ಒಳ್ಳೇದೇ ಪಾಪ ಹೇಳಿದ್ದು. ಪ್ರೇಮಕ್ಕ ಮನೆ ಆಯ್ತೇನಮ್ಮ ಏನು ಎತ್ತ ಅಂತ ಕೇಳ್ತಾ ಅಷ್ಟೇನೆ. ಅದಕ್ಕೆಲ್ಲ ಇವರು ಅಕ್ಕ ನೀನು ಇದ್ರಾಗೆ ಮಾತಾಡೋ ಅಂಥ ಅವಶ್ಯಕತೆ ಇಲ್ಲ. ಋತು ಅಕ್ಕ ನಿಂದೇ ತಪ್ಪು. ಮತ್ತೆ ನಾನು ಎಲ್ಲಾನ ನಿಂತ್ಕೊಂಡು ಮಾತಾಡೋಕ್ಕಿಲ್ಲ. ಯಾರ ಮಂತಕನ ಹೋಗೋಕ್ಕಿಲ್ಲ. ಮನೆ ಹಾಳು ಮಾಡ್ತಾಳೆ, ಮನೆಗೆ ಇಲ್ಲು ತಂದಿಕ್ತಾಳೆ ಅಂತ ಮಾತಾಡ್ತಾ ಇದ್ದಾಳಲ್ಲ ಇವಳು. ಬೆಳಗ್ಗೆನೇ ಹಿಂಗೆ ಮಾತಾಡೋಳು. ನಾನು ಬೆಳಗ್ಗೆ ಏನೋ ಅಂತ ಸುಮ್ಮನಾಗಿದ್ದೀನಿ, ಬೈಕೊಂಡೆ ಸುಮ್ಕಾದೆ. ನಮ್ಮ ಅತ್ತೆ ಹತ್ರ ಹೇಳಿದ್ರೆ ಇತ್ತು, ನಾನು ಹೇಳಲಿಲ್ಲ ನಮ್ಮ ಅತ್ತೆ ಹತ್ರ. ಯಾಕೆ ನಿನ್ನ ಏನು ಸಾದ್ರ ಸಿಕ್ಕಿದೀವ ನಾವೇನು ಹಿಂಗೆ ಮಾತಾಡ್ತೀಯ? ನಿನ್ನ ಆಸ್ತಿ ಇದ್ರೆ ನಿನ್ನ ಹತ್ರ ಇಟ್ಕ, ನಮ್ಮ ಆಸ್ತಿ ಇದ್ರೆ ನಮ್ಮ ಹತ್ರ ಇರುತ್ತೆ. ಯಾರೇ ಆಗಲಿ ಯಾರ ಹತ್ರ ಇರೋ ಆಸ್ತಿ ದುಡ್ಡು ಯಾರು ಕೇಳಲ್ಲ. ನಿನ್ನ ಬಾಯಿಯಾಗಿರೋ ಮಾತು ಒಳ್ಳೆ ಮಾತು ಕೇಳೋಕೆ ಅಷ್ಟೇನೆ ಬೇಕಾಗಿರೋದು ಮನುಷ್ಯನಿಗೆ. ನಿನ್ ದುಡ್ಡು ಕಾಸು ಯಾರು ಕೇಳಲ್ವೇ? ನೀನು ಎಂಥ ದೊಡ್ಡ ಸ್ಥಾನದಾಗನೇ ಇರೋ. ನೀನು ಒಂದು ಮಾತು ಅಂದಿದ್ಯಾ, ಮರ್ಯಾದೆನೇ ಆಗಲಿ ಅದು ದುರಂಕಾರನೇ ಆಗಲಿ ಎಲ್ಲ ತಿರುಗಿಸ್ಕೊಡ್ತಾ ಇರ್ತಾರೆ. ಯಾರಿಗೆ ಆಗ್ಲಿ ಹೇಳು. ನೀನು ದುರಂಕಾರ ತೋರಿಸಿದ್ರೆ ಅವರು ದುರಂಕಾರ ತೋರಿಸ್ತಾರೆ. ನೀನು ಮರ್ಯಾದೆ ಕೊಟ್ರೆ ಅವರು ಮರ್ಯಾದೆ ಕೊಡ್ತಾರೆ. ಹಿಂಗೆ ಮಾತಾಡಬಾರ್ದು ಕಣಮ್ಮ. ಪದೇ ಹಂಗೆ ಮಾತಾಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಇಲ್ಲ ಅಕ್ಕ ನಾನು ನೋಡಿದ್ದೆ ಮಾತಾಡ್ತಾ ಇರೋದು. ಇವಳು ಎಷ್ಟು ಇದನ್ನ ಮಾಡ್ತಾ ಇದ್ದಾಳು ಗೊತ್ತೇ ಇವಳು. ನನಗೆ ಗೊತ್ತೈತೆ. ಮದುವೆ ಮಾಡಿಸಿದ್ದು ಇವಳು, ಇವ್ರ ಅತ್ತೆನೇ. ಇವ್ರ ಅತ್ತಿಗೆ ಹೇಳ್ಬಿಟ್ಟು ನಮ್ಮ ಅಜ್ಜಿ ಹಂಗೆ ಮಾಡೋ ಅಂತದಲ್ಲ. ನಮ್ಮ ಲಸ್ ಮಜ್ಜಿನೂ ಒಳ್ಳೇದೇಯ. ಹೊಡಿಯೋದು ನೀನು ಹೊಡಿಬೇಡ ನೋಡು, ಕೈ ಮಾಡಬೇಡ. ಅವ ಅಕ್ಕ ಇರೋದನ್ನ ಕೇಳ್ತಾ ಐತೆ. ಹಂಗೆ ಮಾಡಬಾರ್ದು ಪಾಪ. ಯಾರ ಮಕ್ಳಾದ್ರೇನು ಹಂಗೆ ಮಾಡಬಾರ್ದು. ಸುಮ್ಮನಿರೋದು ಕಲಿ. ನೀನು ಜಾಸ್ತಿ ಮಾತಾಡಿದ್ಯಾ ಅಂದ್ರೆ ಸರಿ ಹೋಗಲ್ಲ. ನೀನು ಮಾತಾಡಬೇಡ ಅಂತ ಹೇಳೋದು. ಯಾರ ಮಾತಾ ಕೇಳ್ಕೊಂಡಿಲ್ಲ ಮಾತಾಡಕ್ಕೆ ಬಂದ್ಬಿಟ್ಟಿದ್ಯಾ ಅಂತಂದ್ರೆ ಸರಿ ಹೋಗಲ್ಲ. ಸುಮ್ಮನೆ ನೀನು ಇಲ್ಲೋಡು. ನನ್ನ ಬಗ್ಗೆ ಯಾರೂ ಮಾತಾಡಲ್ಲ ಇಡೀ ಊರಾಗೇನೆ. ನೀನೇ ಮಾತಾಡೋದು. ನಾನು ನಮ್ಮ ಅತ್ತಿಗಾಗಲಿ ನಮ್ಮ ಅತ್ತಿಗೆ ನಾನು ಅಂತ ಹೇಳ್ಕೊಡೋಂಥ ಬುದ್ಧಿ ಇಲ್ಲ ಗೊತ್ತಾ? ನಮ್ಮ ಅತ್ತಿಗೆ ಗೊತ್ತೈತೆ ನಾನು ಹೆಂಗೆ ಅಂತ. ನಾನು ಇನ್ನೂ ಹೋಗಿ ನನ್ನ ತಂಗಿ ಮಗನಿಗೆ ಹೇಳಿದ್ದೀನಿ. ನಮ್ಮ ಭುವನಿಗೆ ಮದುವೆ ಆಗಪ್ಪ ಅಂತೇಳಿ ಸಮಾಧಾನ ಮಾಡಿದ್ದೀನಿ. ಅದು ದೇವ್ರು ಮೆಚ್ಬೇಕು ಕಣೆ. ಅದು ದೇವ್ರು ಮೆಚ್ಚಬೇಕು. ನೀನು ಅನ್ಬೋದು. ನಿನ್ನ ಕರ್ಮಕ್ಕೆ ನೀನು ಬೀಳ್ತೀಯ. ನಾನು ಮಾಡ್ದೆ ಇಲ್ಲದನ್ನೆಲ್ಲ ನೀನು ಮಾತಾಡಿ ನಿನ್ನ ಕರ್ಮಕ್ಕೆ ನೀನು ಬೀಳ್ತೀಯ. ಅದು ನನಗೇನು ತೊಂದರೆ ಆಗಲ್ಲ ನೀನು ಹಿಂಗೆ ಮಾತಾಡೋದ್ರಿಂದನ. ಅಷ್ಟೇ. ನೀನು ಏನಾನ ಇದು ಮಾಡು ನೋಡು. ನಮ್ಮ ಅತ್ತಿಗೆ ಹೇಳಿದ್ರೆ ಅದು ಕತೆನೇ ಬೇರೆ. ಪಂಚಾಯತಿಗೆ ಹಾಕ್ತೀವಿ, ನಾಲ್ವರ ಮುಂದಕ್ಕೆ ಹಾಕ್ತೀವಿ. ಅದೇನು ಮಾತಾಡು ಆಗಲ್ಲ. ಹಂಗೆ ಕೊಡ್ದು ನೀನು ನಮ್ಮನ್ನು. ಏನಕ್ಕೆ ಮಾತಾಡಬೇಕು? ಒಬ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಸುಮ್ಮನೆ ಎಷ್ಟೋ ಅನ್ನಿಸ್ಕೊಂಬರ ಇದ್ದಾರೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಅಂದ್ಬಿಟ್ರೆ ಯಾರು ಕೇಳಲ್ಲ. ಫಸ್ಟ್ ಒಂದಿಷ್ಟು ತಿಳ್ಕೊಂಡು ಮಾತಾಡಬೇಕು ಗೊತ್ತಾ? ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಬಿಟ್ರೆ ಸುಮ್ಮನೆ ಇರ್ತಾರೆ ಅಂತ ತಿಳ್ಕೊಂಡಿದ್ಯಾ? ನಾನು ಎಷ್ಟು ಸುಧಾರ್ಸನೆ ನಿನ್ನ? ಬೇಡ ನಮ್ಮನೆ ನಾವೇ ಗುದ್ದಾಡಿದ್ರೆ ಹಿಂಗೆ ಅಂತ ಹೇಳಿ ಎಷ್ಟು ಇದನ್ನು ಮಾಡಿದ್ರು ನಾನೆಲ್ಲ ನಿಂತ್ಕೊಂಡು ಮಾತಾಡೋಕ್ಕಿಲ್ಲ. ಯಾರ ಹತ್ರ ಆದ್ರೂ ಏನಾನ ಹೇಳೋಕ್ಕಿಲ್ಲ. ಮನೆ ಹಾಳು ಮಾಡ್ತಾಳೆ ಅಂತ ಮಾತಾಡೋದು. ನೀಗ ಹೆಂಗೆ ಸಿಟ್ಟು ಬರುತ್ತೋ ಹಂಗೆ ನನಗೂ ಸಿಟ್ಟು ಬರುತ್ತೆ. ಮಧ್ಯೆ ಆಗಿರೋ ಮದುವೆ ಕ್ಯಾನ್ಸಲ್ ಆಗಿಬಿಟ್ರೆ ಇಷ್ಟೊತ್ತಿಗೆ ನಮ್ಮ ಮಕ್ಳು ಮದುವೆ ಆಗೋದು. ಎಲ್ಲ ಚೆನ್ನಾಗಾಗಿತ್ತು. ಅದನ್ನ ಎಲ್ಲ ತರ ತಿಗಡಿ ತಂದಿಕ್ಕಿ ಎಲ್ಲ ಹಾಳು ಮಾಡಿಬಿಟ್ರೆ ನಾನು ಮಾಡಿಲ್ಲ ಅಂತ ನೀನು ಹೇಳ್ಬೋದು. ನೀನೇ ಮಾಡಿದ್ಯಾ ಅಂತ ನಾನು ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ? ಅಲ್ಲ ನಾನು ಯಾರ ಹತ್ರ ನಿಂತ್ಕೊಂಡು ಮಾತಾಡೋಕ್ಕಿಲ್ಲ. ಯಾವ ಥರ ಮಾತಾಡ್ತಾಳೆ ಋತು ಅಂತೇಳಿ ಭಾಳ ಒಂಥರ ನನ್ನ ಮೇಲೆ ಹೆಂಗೆ ಬೇಕೋ ಹಂಗೆ ಮಾತಾಡೋದು ಕಲ್ತ್ಬಿಟ್ಟವಳೆ. ಭಾಳ ಸಿಟ್ಟು ಬಂದ್ಬಿಟ್ಟೈತೆ ನನಗೆ. ಅದಕ್ಕೆ ಇವತ್ತು ಚೆನ್ನಾಗಿ ಹಿಡ್ಕೊಂಡು 4 ಬಾರಿಸ್ಬಿಟ್ಟೆ. ಮತ್ತು ನಾನು ಎಷ್ಟು ದಿವಸ ಅಂತ ಮಾತು ಕೇಳಿ ಹೇಳ್ರಿ ನೀವೇನೆ? ಒಂದಿನ ಆದರೆ ಕೇಳ್ಬೋದು. ದಿನ ಯಾರು ಅನ್ನಿಸ್ಕೊಂತಾರೆ? ನಾನಂತೂ ಇವ್ರ ಮಕ್ಳು ಮದುವೆ ಕ್ಯಾನ್ಸಲ್ ಆಗೋದಕ್ಕಾಗಲಿ ಬೇರೆ ಇನ್ಯಾವುದಕ್ಕಾಗಲಿ ನಾನು ಕಾರಣ ಅಲ್ಲ. ಇವ್ರು ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ.
ನೋಡ್ತಾ ಇರಿ ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.